ಚಂದ್ರಗ್ರಹಣ ಇದೆ, ಆದರೆ ಅದರಿಂದ ಏನೂ ಒಂದು ಭಯ ಪಡೋವಂಥ ವಿಷಯ ಇಲ್ಲ. ಈ ಬಾರಿ ಏನು ವಿಶೇಷ ಸಿದ್ಧತೆಗಳು ಮಾಡಬೇಕಾಗಿಲ್ಲ. ಯಾಕೆಂದರೆ ರಾತ್ರಿ 9:56ರಿಂದ ಬೆಳಗಿನ ಜಾವ 1:26 ಅಂದರೆ ಮಧ್ಯರಾತ್ರಿ 9:26ರವರೆಗೆ ಮಾತ್ರ ಚಂದ್ರಗ್ರಹಣ ಇರುತ್ತೆ ಬೆಂಗಳೂರಿನಲ್ಲಿ. ಆದ್ದರಿಂದ ಅದು ಸರ್ವೇ ಸಾಮಾನ್ಯವಾಗಿ ಪ್ರತಿ ರಾತ್ರಿ ಹೇಗೆ ನಾವು ನಿದ್ದೆ ಮಾಡಿ ಬೆಳಗ್ಗೆ ಎದ್ದು ನಮ್ಮ ಕೆಲಸ ಕಾರ್ಯಗಳು ಮಾಡ್ಕೋತೀವೋ ಅದೇ ರೀತಿ ಮಾಡಬಹುದು. ನಾವು ಇಸ್ಕಾನ್ ದೇವಸ್ಥಾನದಲ್ಲೂ ಕೂಡ ಇದೇ ರೀತಿಯೇ ಮಾಡ್ತಿದ್ದೀವಿ. ಆದರೆ ಒಂದು ವಿನಂತಿ ಏನಂದರೆ ಭಕ್ತರೆಲ್ಲ ಯಾರು ಜನರೆಲ್ಲರೂ ರಾತ್ರಿ ಒಂದು 7 ಗಂಟೆಗೆ ಸಂಜೆ 7 ಗಂಟೆ ಒಳಗಡೆ ಅವರ ಊಟ ಮುಗಿಸ್ಕೋಬೇಕು ನಾಳೆ. ಆಮೇಲೆ ಏನೇ ಒಂದು ಅಡುಗೆ ಆಗಿರೋವಂಥ ಪದಾರ್ಥಗಳಿದ್ದರೆ ಅದು ಗ್ರಹಣದ ಸಮಯದಲ್ಲಿ ಹಾಗೆ ಇಟ್ಟಿದ್ದರೆ ಅದಾದಮೇಲೆ ಗ್ರಹಣದ ನಂತರ ಅದನ್ನು ಸೇವಿಸಬಾರ್ದು, ಅದು ಸರಿಯಾಗಿ ಜೀರ್ಣ ಆಗೋದಿಲ್ಲ ಅಂತ. ಆದ್ದರಿಂದ ಅನ್ನ, ಈ ಥರ ಸಾರು, ಈ ಥರ ಪಲ್ಯ, ಈ ಥರದ್ದು ಏನಾದರೂ ತರಕಾರಿ ಏನಾದರೂ ಮಾಡಿದರೆ ಅದನ್ನು ನಾವು ಗ್ರಹಣಕ್ಕೆ ಮುಂಚೆನೇ ಸೇವಿಸಬೇಕು. ಇಲ್ಲಾಂದರೆ ಅದನ್ನು ಆಚೆ ಬಿಡಬೇಕಾಗತ್ತೆ, ಅದನ್ನು ತಿನ್ನಬಾರ್ದು. ಇನ್ನು ಬೇರೆ ಇವಾಗ ಬೇಕ್ರಿ ಐಟಮ್ಗಳಿರ್ಬೋದು, ತಿಂಡಿ ತಿನಿಸುಗಳು, ಕೊಚಕ್ಲಿ, ಕೊಡಬೇಳೆ, ಇಲ್ಲ ಸ್ವೀಟು ಇಂಥರದ್ದಿರೋಂಥದ್ದು, ಅಂದರೆ ಜಾಸ್ತಿ ದಿನ ಬರೋವಂಥದ್ದು ಗ್ರಹಣದ ಸಮಯದಲ್ಲಿ ಅದನ್ನು ಉಳಿಸ್ಕೊಂಡು ಮತ್ತೆ ಬಳಸಬೇಕು ಅಂದರೆ ದರ್ಬೆ ಅಂತ ಹೇಳ್ತೀವಿ, ದರ್ಬೆ ಹುಲ್ಲನ್ನು ಹಾಕಬೇಕಾಗತ್ತೆ. ಆಮೇಲೆ ನೀರು, ಯಾರ್ಯಾರು ನೀರು ಸ್ಟೋರ್ ಮಾಡ್ಕೊಂಡಿರ್ತೀವೋ, ಇದಕ್ಕೆ ಕುಡಿಯೋ ನೀರು ಏನಿರುತ್ತೋ ಅದಕ್ಕೂ ಒಂದು ದರ್ಬೆ ಹುಲ್ಲು ಹಾಕಿದರೆ ಒಳ್ಳೆಯದು. ಇಲ್ಲಾಂದರೆ ಅದು ಕೂಡ ಜೀರ್ಣ ಆಗಲ್ಲ ಸರಿಯಾಗಿ. ಆಮೇಲೆ ಹಾಲು, ಮೊಸರು ಇಂಥ ಎಲ್ಲ ಪದಾರ್ಥಗಳಿಗೂ ದರ್ಬೆ ಹುಲ್ಲು ಹಾಕಬೇಕಾಗತ್ತೆ. ಅದೇ ಹಸಿ ಪದಾರ್ಥಗಳು ಅಂದರೆ ಹಸಿ ತರಕಾರಿ ಇರ್ಬೋದು, ಹಣ್ಣಿರ್ಬೋದು, ಅಡುಗೆ ಮಾಡದೇನೋಂಥದ್ದು, ಇಲ್ಲ ಅಕ್ಕಿ, ಗೋಧಿ, ರಾಗಿ ಎಲ್ಲ ಇರ್ಬೋದು, ಅದಕ್ಕೆಲ್ಲ ಏನೂ ಇದಿರಲ್ಲ, ಎಫೆಕ್ಟ್ ಇರಲ್ಲ, ಅದನ್ನು ಹಾಗೆ ಬಳಸಬಹುದು. ಆಮೇಲೆ ಗ್ರಹಣದ ಸಮಯದಲ್ಲಿ ಆದಷ್ಟು ಭಗವಂತನ ನಾಮಸ್ಮರಣೆ ಮಾಡಬೇಕು. ಆವಾಗಿನ ಸಮಯದಲ್ಲಿ ಭಗವಂತನ ನಾಮಸ್ಮರಣೆ ಬಹಳ ಶ್ರೇಷ್ಠ ಇರುತ್ತೆ. ಆಗ ದೇವಸ್ಥಾನಗಳಲ್ಲಿ ಪೂಜೆಗಳು ಇದು ಮಾಡೋದಿಲ್ಲ. ಏನು ಮಾಡ್ತೀವಿ ಅಂದರೆ ಆ ಸಮಯದಲ್ಲಿ ಒಂದು ಸಂಕೀರ್ತನೆ ಮಾಡಿ, ಭಜನೆ ಮಾಡಿ, ಗ್ರಹಣ ಬಿಟ್ಟ ನಂತರ ನಾವು ನಮ್ಮ ಗೋಮೂತ್ರ ಮತ್ತು ಗೋಮಯ ಏನಿದೆ, ಸಗಣಿ ಮತ್ತು ಗೋಮೂತ್ರದ ನೀರಲ್ಲಿ ಇದು ಮಾಡಿ ಅದರಲ್ಲಿ ಸಾರಿಸ್ಬಿಟ್ಟು ನಮ್ಮ ದೇವಸ್ಥಾನದಲ್ಲಿ ಒಳಗಡೆ ಕೂಡ ವಿಗ್ರಹ ಇದು ಇರೋಂಥ ಗರ್ಭಗುಡಿನಲ್ಲಿ ಅಲ್ಲಿ ಗೋಮೂತ್ರದಲ್ಲಿ ಸಾರಿಸಿ ಅದಾದಮೇಲೆ ಕ್ಲೀನ್ ಮಾಡಿ ಅದಾದಮೇಲೆ ಪೂಜೆ ಮುಂದುವರಿಸ್ತೀವಿ. ಈಗ ರಾತ್ರಿ ಬಂದಿರೋದ್ರಿಂದ ಬೆಳಗ್ಗೆ ಒಂದು 3:45ಗೆಲ್ಲ ಜಾಗರಣ ಸೇವೆ ನಡೆಯುತ್ತೆ. ಆವಾಗ ಇದನ್ನೆಲ್ಲ ಶುದ್ಧ ಮಾಡಿಕೊಂಡು ಆಮೇಲೆ ನಮ್ಮ ಮಂಗಳಾರತಿ ಯಥಾಸ್ಥಿತಿಯಾಗಿ 4:15ಗೆ ಶುರು ಆಗುತ್ತೆ. ಆದ್ದರಿಂದ ನಾವು ಹೇಳೋದು ಬರೀ ಇಷ್ಟೇ ಎಚ್ಚರಿಕೆ, ಒಂದು ಅಡುಗೆ ಮಾಡಿರೋಂಥದ್ದನ್ನು ಯಾವುದನ್ನು ಗ್ರಹಣ ಬಿಟ್ಟ ಮೇಲೆ, ಅದು ಗ್ರಹಣಕ್ಕೆ ಮುಂಚೆ ಮಾಡಿರೋಂಥ ಅಡುಗೆ ಪದಾರ್ಥ ತಿನ್ನಬಾರ್ದು ಅಂತ. ನಾಳೆ ಮುಖ್ಯವಾಗಿ ಗ್ರಹಣ ಅಂತಕ್ಕಂಥದ್ದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಸ್ವಲ್ಪ ವಿಶೇಷವಾದ ಪರಿಣಾಮಗಳನ್ನು ಬೀರ್ತಕ್ಕಂಥದ್ದಾದ್ದರಿಂದ ಯಾವುದೇ ಧಾರ್ಮಿಕ ಸಂಪ್ರದಾಯ ಕೇಂದ್ರಗಳಾಗಲಿ ಅದಕ್ಕೆ ಹೆಚ್ಚು ಮುತುವರ್ಜಿಯನ್ನು ವಹಿಸುತ್ತೆ. ಬರ್ತಕ್ಕಂಥ ಭಕ್ತಾದಿಗಳಿಗೆ ಯಾವುದೇ ರೀತಿಯಾದ ತೊಂದರೆಗಳಾಗಬಾರ್ದು ಅನ್ನತಕ್ಕಂಥ ಉದ್ದೇಶದಿಂದ ಕೆಲವು ದೇವಸ್ಥಾನಗಳಲ್ಲಿ ಪೂಜೆಯನ್ನು ಮಾಡ್ತಾರೆ. ಆದರೆ ನಮ್ಮ ದೇವಸ್ಥಾನದಲ್ಲಿ ಏನು ಅಂತ ಹೇಳಿದ್ರೆ, ನಾವು ಬೆಳಗ್ಗೆ ಮಾಮೂಲಾಗಿ ಪೌರ್ಣಮಿ ಆದ್ದರಿಂದ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತೀವಿ. ಸತ್ಯನಾರಾಯಣ ಪೂಜೆ ಆದ ತಕ್ಷಣ 12 ಗಂಟೆ ಮಹಾಮಂಗಳಾರತಿ, 1-1:30ಗೆ ನಾವು ಪ್ರಸಾದವನ್ನು ವಿನಿಯೋಗ ಮಾಡಿಬಿಟ್ರೆ ಆನಂತರ ಯಾವುದೇ ರೀತಿಯಾದ ಪ್ರಸಾದ ವಿನಿಯೋಗ ಇರೋದಿಲ್ಲ. 3 ಗಂಟೆವರೆಗೂ ದರ್ಶನ ಇರುತ್ತೆ. ದರ್ಶನ ಆದ ತಕ್ಷಣ ನಾವು 3 ಗಂಟೆಗೆ ಆ ದೇವಸ್ಥಾನದ ದ್ವಾರಬಂಧನವನ್ನು ಮಾಡ್ತೇವೆ. ಯಾಕೆ ಮಾಡಬೇಕು ಅಂತ ಹೇಳಿದ್ರೆ, ಗ್ರಹಣ ಆರಂಭ ಆಗೋದಕ್ಕೆ ಕೆಲವಾರು ಗಂಟೆಗಳ ಮೊದಲೇ ಆ ದೇವಸ್ಥಾನಕ್ಕೆ ಯಾರು ಬರ್ತಕ್ಕಂಥ ಭಕ್ತಾದಿಗಳಿಗೆ ತುಂಬ ತೊಂದರೆ ಆಗತಕ್ಕಂಥ ಅವಕಾಶಗಳು ಜಾಸ್ತಿ ಇರೋದು. ನಮ್ಮ ಹಿರಿಯರು ಏನು ಮಾಡ್ತಾರೆ ಅಂದರೆ, ಯಾವುದೇ ರೀತಿಯಾದ ಅಶುದ್ಧವಾಗಿರ್ತಕ್ಕಂಥ ವಸ್ತುಗಳು ದೇವಸ್ಥಾನ ಪ್ರವೇಶ ಮಾಡಬಾರ್ದು ಅಂತೇಳಿ ನಾವು ಮೊದಲೇ 3 ಗಂಟೆಗೆ ದ್ವಾರವನ್ನು ಬಂಧನ